ಬಾವಿಯನ್ನು ಕಟ್ಟಿ ಸರಯು ನದಿಯಲ್ಲಿ ಬಿಟ್ಟು ಎಷ್ಟೋ ಮಂದಿಯ ಪ್ರಾಣ ಹರಣವನ್ನ ಅವತ್ತು ಆ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಮಾಡಿತ್ತು ಅಂತ ಕೇಳಿ ಇತಿಹಾಸದಲ್ಲಿ ಕೇಳ್ತೇವೆ ನಾವು. ಹಾಗೆ 92ರ ಕರಸೇವೆಯ ಸಂದರ್ಭದಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ ಇತ್ತು. ಆಗ ನಡೆದಂತಹ ಕರಸೇವೆಯಲ್ಲಿ ಸುಮಾರು 4 ಲಕ್ಷ ಕರಸೇವಕರು ಇಡೀ ದೇಶದಿಂದ ಭಾಗವಹಿಸಿದ್ರಂತೆ. ಆ ಯಶಸ್ವಿಯಾದಂತಹ ಕರಸೇವೆಯ ಆ 3 ಗುಂಬಜುಗಳು ಆ ಕರಸೇವೆಯಲ್ಲಿ ಮುರಿದು ಬಿತ್ತು. ಆ ನಂತರ ಅಲ್ಲೇ ಇದ್ದಂತಹ ಸಂಘದ ಹಿರಿಯರು ಭವ್ಯ ಶೇಷಾದ್ರಿಗಳು ನಮ್ಮ ಸಂಘದ ಆಗಿನ ಸರಸರ ಕಾರ್ಯವರಾಗಿದ್ರು. ಅವರ ಆ ಗುಂಬಜ್ಗಳು ಮುರಿದು ಬಿದ್ದ ಮೇಲೆ ಒಂದು ಬೈಠಕನ್ನು ಮಾಡಿ ಅವ್ರು ಹೇಳಿದ್ರಂತೆ. ಏನು ಅಂತ ಕೇಳಿದ್ರೆ, ರಾಮನ ಏನು ಗುಂಬಜ್ಗಳೆಲ್ಲ ಮುರಿದು ಬಿದ್ದಿದೆ, ಆದ್ರೆ ಮುಂದಕ್ಕೆ ಏನು ಮಾಡೋಣ ಅಂತ ಹೇಳಿದಾಗ ಅಲ್ಲೇ ಇದ್ದಂತಹ ರಾಮನ ಮೂರ್ತಿಯನ್ನೊಂದು ಆಲಯದಲ್ಲಿ ಇಟ್ಟು ಅಲ್ಲಿ ಒಂದು ತಾತ್ಕಾಲಿಕವಾದಂತಹ ಪೂಜೆಯನ್ನು ಮಾಡುವ ದೃಷ್ಟಿಯಲ್ಲಿ ಅಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ಅವತ್ತು ಮಾಡಿದ್ದೀವಿ. ಅಲ್ಲಿ ಸಂಜೆ ಹೊತ್ತಾಗಬೇಕಿದ್ರೆ ಎಲ್ಲರೂ ಕೂಡ ಕರಸೇವಕರು ವಾಪಸ್ ಬರಬೇಕಿದ್ರೆ ನಮ್ಮ ಪೇಜಾವರ ಹಿಂದಿನ ಸ್ವಾಮಿಗಳು ಹಿರಿಯರು ವಿಶ್ವೇಶ್ವರ ಸ್ವಾಮಿಗಳು ಅಲ್ಲೇ ನಿಂತರು. ಮಿಲಿಟರಿಯವರೆಲ್ಲ ಬಂದರು, ಸರ್ಕಾರಿ ಅಧಿಕಾರಿಗಳೆಲ್ಲ ಬಂದರು. ಬಂದಾಗ ಅವ್ರಿಗೆ ಕೇಳಿದ್ರು ಏನು ಅಂತ ಕೇಳಿದ್ರೆ, ಪೇಜಾವರ ಸ್ವಾಮಿಗಳು ನೀವು ಇಲ್ಲಿಂದ ಹೋಗ್ಬೇಕು, ಕರಸೇವೆ ಮುಗಿದಿದೆ, ನೀವು ಹೋಗ್ಬೇಕು ಅಂದಾಗ ಈ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿದ ರಾಮನಿಗೆ ನಿತ್ಯ ಪೂಜೆ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶ ಮಾಡಿಕೊಡೋದಿದ್ರೆ ಮಾತ್ರ ನಾನು ಹೋಗುದು, ಇಲ್ಲದ್ರೆ ನಾನೇ ಇಲ್ಲಿ ನಿಂತು ಪೂಜೆ ಮಾಡ್ತೇನೆ ಅಂತ ಹೇಳಿದ್ರು. ಅಲ್ಲಿಯ ಜಿಲ್ಲಾಧಿಕಾರಿಗಳು ಅಧಿಕಾರಿ ವರ್ಗದವರೆಲ್ಲರೂ ಬಂದು ಆನಂತರ ಒಬ್ಬ ಅಲ್ಲೇ ಇದ್ದಂತಹ ಅರ್ಚಕರನ್ನು ಗೊತ್ತು ಮಾಡಿ ನಿತ್ಯ ಇವರು ಪೂಜೆ ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡಿದ ಮೇಲೆ ಆ ಪೇಜಾವರ ಶ್ರೀಗಳ ಆಗ್ರಹದ ಮೇರೆಗೆ ಮೊದಲ ದಿವಸ ಆ ಪೂಜೆಯನ್ನ ಪೇಜಾವರ ಶ್ರೀಗಳು ಮುಗಿಸಿ ನಂತರ ವಾಪಸ್ ಬಂದ ನಂತರ ಅದಕ್ಕೆ ನಿತ್ಯ ಪೂಜೆಗಳಾಗ್ತಾ ಇದ್ದದ್ದು ನಾವೆಲ್ಲ ಕೇಳ್ತೇವೆ. ಹಾಗೆ ಆ ನಂತರ ನಡೆದಂತಹ ಅನೇಕ ಕಾನೂನಾತ್ಮಕವಾದಂತಹ ಹೋರಾಟಗಳಿರಬಹುದು. ಅಂದ್ರೆ 2010ನೇ ಇಸವಿಯಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಇದನ್ನ 3 ಭಾಗವನ್ನಾಗಿ ಮಾಡಿ ಆ ಒಂದು ಭಾಗ ನಿರ್ಮೋಹಿ ಆಕಡಕ್ಕೆ, ಇನ್ನೊಂದು ಭಾಗ ಅಲ್ಲಿಯ ಬಾಬರ್ ಮಸೀದಿ ಕಮಿಟಿಗೆ, ಇನ್ನೊಂದು ರಾಮ ಜನ್ಮಭೂಮಿಯ ಈ ಹೋರಾಟದ ಏನು ಟ್ರಸ್ಟ್ ಇದೆ ಅದಕ್ಕೋಸ್ಕರ ಅಂತ ಹೇಳಿ ಯೋಚನೆ ಮಾಡಿದೆ. ಆದ್ರೆ ಅದು ನಮಗೆ ಅದು ರಾಮನ ಜನ್ಮಭೂಮಿ ಆಗಿದ್ರು ಕೂಡ 3 ಮಂದಿಗೆ ಪಾಲು ಮಾಡಿದ್ರಿಂದ ಅದನ್ನ ಮುಂದಿನ ಅಂಗವಾಗಿ ಆ ಸಮಸ್ಯೆಯನ್ನು ನಾವು ಸುಪ್ರೀಂ ಕೋರ್ಟಿಗೆ ಕೊಂಡೋಗ್ಬೇಕಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಕೊಂಡೋದ ಮೇಲೆ 2017ರಲ್ಲಿ ಯೋಗಿ ಸರ್ಕಾರ ಬಂದ ಮೇಲೆ ಅಲಹಾಬಾದ್ ಹೈಕೋರ್ಟಿನಲ್ಲಿ ಹಿಂದಿ ಭಾಷೆಯಲ್ಲಿ ಎಲ್ಲ ಕೋರ್ಟಿನ ಕಲಾಪಗಳು ನಡೀತಾ ಇತ್ತು. ಆದ್ರೆ ಯೋಗಿ ಸರ್ಕಾರ ಬಂದ ಮೇಲೆ ಮೊದಲು ಮಾಡಿದಂತಹ ಕೆಲಸ ಏನು ಅಂತ ಕೇಳಿದ್ರೆ, ಅಲ್ಲಿ ಹಿಂದಿಯಲ್ಲಿ ತರ್ಜುಮೆಯಾದಂತಹ 10,000 ಪುಟದ ಕೇಸ್ ಏನಿದೆಯೋ ಅದನ್ನು ಇಂಗ್ಲಿಷ್ಗೆ ತರ್ಜುಮೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಕಳಿಸಿಕೊಡ್ತು. ಹಾಗೆ ಸುಪ್ರೀಂ ಕೋರ್ಟ್ಗೆ ಕಳಿಸಿಕೊಟ್ಟ ಮೇಲೆ 2020 ನವೆಂಬರ್ 9ನೇ ತಾರೀಕಿನಂದು ನಮಗೆ ತೀರ್ಪು ಬಂತು. 5 ಮಂದಿ ಏನು ಆ ಪೀಠದಲ್ಲಿರತಕ್ಕಂತಹ ವಕೀಲರು ಸೇರಿಕೊಂಡು ಒಮ್ಮುಖದ ಒಂದು ತೀರ್ಪನ್ನ ಹಿಂದೂ ರಾಮ ಜನ್ಮಭೂಮಿ ಟ್ರಸ್ಟಿಗೆ ಕೊಟ್ಟಿತು. ಯಾಕೆ ಅಂತ ಕೇಳಿದ್ರೆ, ಇಡೀ ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ತೀರ್ಮಾನಕ್ಕೆ ಬಂದಂತಹ ಒಂದು ಪ್ರಮೇಯ ಇಷ್ಟರವರೆಗಿಲ್ಲ. ಆದ್ರೆ 5 ಮಂದಿ ಸೇರಿ ಕೂಡ ಇದು ರಾಮ ಜನ್ಮಭೂಮಿ ಆದ್ರಿಂದ ಇದು ರಾಮ ಜನ್ಮಭೂಮಿ ಟ್ರಸ್ಟಿಗೆ ಕೊಡಬೇಕು ಅಂತ ಹೇಳಿದ ಮೇಲೆ ಆ ಅಯೋಧ್ಯೆಯ ಒಂದು ರಾಮ ಮಂದಿರದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡತಕ್ಕಂಥ ಪ್ರಕ್ರಿಯೆ ನಮ್ಮಲ್ಲಿ ನಡೀತಾ ಹೋಯಿತು. ಹೇಗೆ ಅಂತ ಕೇಳಿದ್ರೆ, ಕಳೆದ ವರ್ಷ ನಡೆದಂತಹ ಸಂಗ್ರಹ ಅಭಿಯಾನ, ಅದರ ಮುಖಾಂತರ ರಾಮ ಮಂದಿರದ ಕಾರ್ಯಗಳನ್ನು ನಡೆದು ಹೋಗಿ ಒಂದು ಹಸ್ತನ ಒಂದು ಕೆಲಸ ಮುಗಿಸಿ ಇವತ್ತು ಈಗ ತಾನೇ ಇನ್ನೊಂದು 10 ನಿಮಿಷದಲ್ಲಿ ಆ ದೇವರ ಪ್ರತಿಷ್ಠಾಪನೆ ಕೂಡ ನಡೆಯಲಿಕ್ಕಿದೆ. ಇಂತಹ ಒಂದು ಪುಣ್ಯವಾದಂತಹ ದಿವಸದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಎಷ್ಟು ಪುಣ್ಯವಂತರು ಅಂತ ಯೋಚನೆ ಮಾಡಿದ್ರೆ, ಸುಮಾರು 500 ವರ್ಷಗಳ ಹಿಂದೆ ಆದಂತಹ ಹೋರಾಟದ ಒಂದು ಮುಕ್ತಿ ಕಾಣುವಂತಹ ದಿವಸ ನಮಗೆಲ್ಲರಿಗೂ ಸಿಕ್ಕಿದೆ. ನಾವು ನಿಜವಾಗಿ ಭಾಗ್ಯವಂತರು. ನಮ್ಮ ಮುಂದೆ ಒಂದು 57 ಮಂದಿ ಕರಸೇವಕರ ಒಂದು ಪರಿಶ್ರಮ, ಅವರ ಜೀವದ ಹಂಗನ್ನು ಬಿಟ್ಟು ಅಲ್ಲಿ ಹೋದದ್ದರಿಂದ ಅದರ ಒಂದು ಫಲವನ್ನು ನಾವು ಇವತ್ತು ಉಣ್ಣುತ್ತಾ ಇದ್ದೇವೆ. ಹಾಗಾಗಿ ರಾಮ ಜನ್ಮಭೂಮಿಯ ಹೋರಾಟದ ಬಗ್ಗೆ ಸಂಕ್ಷಿಪ್ತವಾದಂತಹ ವಿಷಯ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಅನೇಕ ಹೋರಾಟದ ಕಥೆಗಳು ಇದರ ಪೂರಕವಾಗಿ ಇದೆ. ಅದನ್ನೆಲ್ಲವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾ ನಮ್ಮೆಲ್ಲರಿಗೂ ಕೂಡ ಆ ರಾಮನ ಅನುಗ್ರಹ ಸದಾ ಇರಲಿ. ರಾಮ ಸೇವೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಇಡೀ ಹಿಂದೂ ಸಮಾಜ ಕೆಲಸ ಮಾಡತಕ್ಕಂಥ ಯೋಗ ಭಾಗ್ಯವನ್ನು ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.